ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ನಂದವರು ಮನೆಗೆ ಬರ್ತಿದ್ದಾಗೆ ಯುಗಾದಿ ಹಬ್ಬದ ದಿನದಂದೇ ಇಲ್ಲಿ ಅಮ್ಮುಖಿ ಮನೆಯಿಂದ ಗೇಟ್ ಪಾಸ್ ಸಿಗ್ತಿದ್ಯಾ? ಏನಪ್ಪ ಇದು ಪ್ರಿಯಾ ಹೂಡಿದ ಜಾಲಕ್ಕೆ ನಂದವರು ಬಿದ್ದೆ ಬಿಟ್ರೆ ಏನಾಯಿತು ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮು ಮತ್ತು ಗಿರೀಶ್ ಅವರು ಅವರ ತವರ ಮನೆಯ ಬಗ್ಗೆ ಮಾತಾಡ್ಕೋತಾರೆ. ಜೊತೆಗೆ ಇಲ್ಲಿ ಅಮ್ಮು ಕೆಲಸ ಮಾಡ್ತಿರ್ಲಿಲ್ಲ, ನಮ್ಮ ಮನೆಗೆ ಬಂದು ಪಾಪ ಕೆಲಸ ಮಾಡ್ತಿದ್ದಾಳೆ, ಅವ್ರ ಮನೇಲಿ ಎಷ್ಟು ಚೆನ್ನಾಗಿದ್ಲು ಅಂತ ಕೂಡ ಗಿರೀಶ್ ಅವರು ಹೇಳ್ತಾರೆ. ಅಯ್ಯೋ ಅತ್ತೆ ಅದರಲ್ಲಿ ಏನಿದೆ, ಇಲ್ಲಿ ನಾನು ಕೆಲಸ ಏನು ಮಾಡ್ತಿದ್ದೀನಿ ಸ್ವಲ್ಪ ಮಾಡ್ತೀನಿ, ಎಲ್ಲನೂ ಕೂಡ ನೀವು ಮತ್ತು ಮೀನಾಕನೇ ಮಾಡ್ತೀರಾ ಅಂತ ಹೇಳಿ ಅಮ್ಮು ಹೇಳಿದಾಗ ಆದರೂ ಕೂಡ ಅಮ್ಮು ನೀನು ಕೆಲಸ ಮಾಡ್ತಿದ್ಯಲ್ಲ, ನಿಜ ಹೇಳಬೇಕು ಅಂದರೆ ನಿನಗಾದರೂ ಒಂದಿನಕ್ಕಾದರೂ ತವರ ಮನೆ ನೋಡ್ಬೋದು ದಿನಕ್ಕೊಮ್ಮೆ, ಆದರೆ ಮೀನಂಗೆ ಪಾಪ ಅಷ್ಟೆಲ್ಲ ನೋವಿಟ್ಕೊಂಡು ಕೂಡ ಎಲ್ಲರನ್ನೂ ಕೂಡ ನಗಿಸ್ತಾ ತಾನು ನಗ್ತಾ ಇಡೀ ಮನೆಯಲ್ಲಿ ಎಷ್ಟು ಖುಷಿಯಿಂದ ಓಡಾಡ್ತಿರ್ತಾಳಲ್ವ ಅಂತ ಹೇಳಿ ಮೀನವರು ಬಗ್ಗೆ ಗಿರೀಶ್ ಅವರು ಹೇಳಿದಾಗ, ಹೌದು ಅಕ್ಕ ಯಾವತ್ತೂ ಕೂಡ ಚಿಲ್ಪಿಲ್ ಥರ ಇರ್ತಾರೆ ಅಂತ ಹೇಳ್ತಾರೆ. ಏನದು ಚಿಲ್ಪಿ ಥರ ಇರೋದು ಅಂದಾಗ ಖುಷಿಯಿಂದ ಓಡಾಡ್ತಾ ಬೇರೆಯವ್ರನ್ನ ನಗಿಸ್ತಾ ಇರೋದು ಅಂತ ಹೇಳಿ ಅಮ್ಮ ಹೇಳ್ತಾರೆ. ತದನಂತರ ಇಲ್ಲಿ ಗಿರೀಶ್ ಅವ್ರಿಗೆ ಮೀನಾ ಅಂತ ಕಾಲ್ ಬರುತ್ತೆ. ಮೀನಾ ಆಲ್ರೆಡಿ ತುಂಬ ವಿಚಾರ ಮಾಡ್ಕೊಂಡಿರ್ತಾರೆ ಕೇಶವ ಇನ್ನೂ ಬಂದಿಲ್ಲ ಅಂತ, ಬಟ್ ಆದರೂ ಕೂಡ ಅತ್ತೆ ಕಾಲ್ ಮಾಡ್ತಾರೆ. ಅತ್ತೆ ಹೇಗಿದ್ರ ಏನು ಅಂದಾಗ, ನೀನು ಹೇಗಿದೆಯಾ, ಕೇಶವ ಬಂದ ಹೊರಗಡೆ ಹೋದ್ರ ಅಂತ ಗಿರೀಶ್ ಅವ್ರು ಕೇಳಿದಾಗ, ಏನು ಹೋಗೋದು ಅತ್ತೆ, ಅವ್ನು ಕೆಲಸ ಮಾಡಿಕೊಂಡು ಇನ್ನೂ ಬಂದೇ ಇಲ್ಲ, ಇಷ್ಟೊತ್ತು ಆಲ್ರೆಡಿ ಬರಬೇಕಿತ್ತು ಅವನು ಅಂದಾಗ, ಅಯ್ಯೋ ನಿಮ್ಮ ಅವ ಹೇಳಿರೋ ಕೆಲಸ ಮಾಡೋಕ್ಕೆ ಸ್ವಲ್ಪ ತಡ ಆಗ್ತಿರ್ಬೇಕು ಮೀನಾ, ವಿಚಾರ ಮಾಡ್ಕೋಬೇಡ, ಒಂದು ಅರ್ಧ ಗಂಟೆ ಸಮಯ ಆಗುತ್ತೆ ಅಷ್ಟೇ ಬಂದ್ಬಿಡ್ತಾನೆ ಅಂತಾರೆ. ಏನು ಬರ್ತಾನೋ ಏನೋ ಅದು ಬಿಡಿ ಅತ್ತೆ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದು, ಅಲ್ಲಿ ಹೇಗಿದೆ ಏನು ಮಾಡ್ತಿದ್ರ ಎಲ್ಲ ಅಂತ ಹೇಳಿದಾಗ, ಇವತ್ತು ಏನಾಯಿತು ಗೊತ್ತಾ, ಪ್ರಿಯಾ ಮಾಧವಂಗೆ ಊಟ ತೊಗೊಂಡು ಹೋಗೋದಲ್ಲದೆ ನಿಮ್ಮ ಮಾವಂಗೂ ಊಟ ತೊಗೊಂಡು ಹೋಗಿದ್ರು ಕಣೆ ಅಂದಾಗ, ಅಯ್ಯೋ ಬಿಡಿ ಅತ್ತೆ ಅದರಲ್ಲಿ ಏನಿದೆ, ಮಾವ ಅವತ್ತು ನಮ್ಮನ್ನು ಬೈದ್ರಲ್ವ ಅವನು ಬೈತಾರೆ ಅಂದಾಗ, ಇಲ್ಲ ಕಣೆ ಪ್ರಿಯಾ ಊಟನ ಖಾಲಿ ಬಾಕ್ಸನ್ನೇ ತೊಗೊಂಡು ಬಂದ್ಲು ಅಂದಾಗ, ಅಯ್ಯೋ ಆಮೇಲೆ ಬಂದು ಮನೆಯಲ್ಲಿ ಬುದ್ಧಿ ಹೇಳ್ತಾರೆ ಅನ್ಸುತ್ತೆ, ಅಯ್ಯೋ ಈ ಒಂದು ಸಮಯಕ್ಕೆ ನಾನು ಇರಬೇಕಿತ್ತಲ್ಲ, ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ, ಪ್ರಿಯಾ ಅಕ್ಕ ಬಯಸ್ಕೊಡೋದನ್ನು ನಾನು ನೋಡಬೇಕಾಗಿತ್ತು ಅಂತ ಹೇಳಿ ಮೀನಾ ತಮಾಷೆಯಿಂದ ಮಾತಾಡ್ತಾರೆ. ಸರಿ ಆಯಿತು, ಮತ್ತು ಇನ್ನೇನು ಸ್ಟೋರಿಯಲ್ಲಿ ಅದು ಇದು ಅಂತೆಲ್ಲ ಗಿರಿಜಾ ಮತ್ತು ಮೀನಾ ಅವರು ಮಾತನಾಡ್ಕೋತಾರೆ. ಅಮ್ಮು ಕೂಡ ಮಾತಾಡ್ತಾರೆ. ನಂತರ ಇಲ್ಲಿ ಅಮ್ಮು ಟ್ಯೂಷನ್ ವಿಷಯ ಏನಾಯಿತು ಅಂತ ಮೀನಾ ಕೇಳಿದ್ದಕ್ಕೆ, ಅಮ್ಮು ಟ್ಯೂಷನ್ಗೆ 4 ಜನ ಬಂದಿದ್ದಾರೆ, ನಿಮ್ಮ ಅವನಿಗಿನ್ನೂ ಕೂಡ ಹೇಳಿಲ್ಲ, ಹೇಳಬೇಕು ಅಂದ್ಕೊಂಡಿದ್ವಿ ಅಂತ ಕೂಡ ಗಿರೀಶ್ ಅವರು ಹೇಳ್ತಾರೆ. ಸರಿ ಆಯಿತು ಅತ್ತೆ, ಈಗ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಗಿರೀಶ ಮತ್ತು ಅಮ್ಮು ಇಬ್ಬರು ಕೂಡ ಪ್ರಿಯಾ ಬಗ್ಗೆನೇ ಮಾತಾಡ್ಕೋತಾರೆ. ಇನ್ನೂ ಕೂಡ ನಿಮ್ಮ ಮಾವ ಬಂದಿಲ್ಲ, ಬಂದಮೇಲೆ ಖಂಡಿತ ಪ್ರಿಯಾನ ತರಾಟೆಗೆ ತಗೋತಾರೆ ಅನಿಸುತ್ತೆ ಅಂತ ಅಂದ್ಕೊಂಡು ಮಾತನಾಡ್ಕೋತಾರೆ. ಅಷ್ಟರಲ್ಲಿ ನಂದವರು ಕೂಡ ಅಂಗಡಿಯಿಂದ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇ ಇಲ್ಲಿ ಪ್ರಿಯಾ ಬಂದಿದ್ದೆ ಮಾವನ ಕೈಯಿಂದ ಒಂದು ಬ್ಯಾಗನ್ನು ತೊಗೊಳಕ್ಕೆ ಹೋಗ್ತಾರೆ. ಯಾವಾಗಲೂ ಕೂಡ ಗಿರೀಶ್ ಅವರೇ ಆ ಬ್ಯಾಗನ್ನು ತೊಗೋತಾ ಇದ್ರು, ಬಟ್ ಈ ಬಾರಿ ಪ್ರಿಯಾನೇ ತೊಗೋತಾರೆ. ಪ್ರಿಯಾ ಏನಮ್ಮ ಎಲ್ಲಿಡಬೇಕು ಅಂತ ನಿನಗೆ ಗೊತ್ತಾ ಅಂತ ಗಿರೀಶ್ ಅವರು ಖಡಕ್ಕಾಗಿ ಪ್ರಶ್ನೆ ಮಾಡ್ತಾರೆ. ಅದು ಅತ್ತೆ ನೀವು ಎಲ್ಲಿಡಬೇಕು ಅಂತಿರೋ ಅಲ್ಲಿ ಇರ್ತೀನಿ ಅಂತ ಪ್ರಿಯಾ ಹೇಳಿದಾಗ, ಅದನ್ನು ಬೀರುನಲ್ಲಿರಬೇಕು, ಬೀರುಕಿ ಇದೆಯಾ ನಿನ್ನ ಹತ್ರ ಅಂದಾಗ, ಅಯ್ಯೋ ಅತ್ತೆ ಅದರಲ್ಲಿ ಏನಿದೆ, ಬೀರುಕಿ ನೀವು ಕೊಟ್ಟರೆ ಇಟ್ಬಿಡ್ತೀನಿ ಅಂತ ಹೇಳಿದಾಗ, ನಿನಗಿದೆಲ್ಲ ಅಭ್ಯಾಸ ಇಲ್ಲ ಅಮ್ಮ ಕೊಟ್ಬಿಡುವ ಅಂತ ಹೇಳಿ ಗಿರೀಶ್ ಅವರು ಖಡಕ್ಕಾಗಿ ಅದನ್ನು ತಗೋತಾರೆ. ಇಲ್ಲಿ ನಂದವರು, ಅಯ್ಯೋ ಪ್ರಿಯಾ ನಿಜಕ್ಕೂ ಏನಮ್ಮ ಇಷ್ಟು ಸಣ್ಣ ಸಮಯದಲ್ಲಿ ಎಷ್ಟೆಲ್ಲ ಕಲ್ತ್ಕೊಂಡಿದ್ಯಾ ನೀನು, ಎಷ್ಟೆಲ್ಲ ಜವಾಬ್ದಾರಿ ತೊಗೊಂಡು ನೀನೇ ಮಾಡಬೇಕು ಅಂತ ಮಾಡ್ತಿದ್ಯಾ ಅಂತ ಹೇಳಿ ಹಾಡಿ ಹೋಗ್ಲದಾಗ, ಯಾಕ್ರಿ ಆ ಪ್ರಿಯಾ ಎಲ್ಲಿಗಾದ್ರೂ ಬಂದಿದ್ದಾಳ, ಕಾಡ್ಗೆನಾದ್ರೂ ಹೋಗಿದ್ದಾಳ, ಎಲ್ಲರೂ ಜೀವನ ಮಾಡೋ ಮನೆಗೆ ತಾನೇ ಬಂದಿದ್ದಾಳೆ, ಅದ್ರಲ್ಲಿ ಏನಿದೆ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂತ ಇಷ್ಟೆಲ್ಲ ಮಾತಾಡ್ತಿದ್ರ ಅಂತ ಗಿರೀಶ್ ಅವರು ಖಡಕ್ಕಾಗಿ ಮಾತಾಡ್ಬಿಡ್ತಾರೆ. ಆಗ ನಂದವ್ರಿಗೆ ಅನ್ಸುತ್ತೆ, ಏನಿದು ಗಿರೀಶ ನಿನ್ಗೆ ಎಂತನಂತ ಇಲ್ಲವಲ್ಲ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ಏನಿಲ್ಲಪ್ಪ ನಾನು ಮಾಮೂಲಿಯಾಗೇ ಇದ್ದೀನಿ ಅಂತ ಗಿರೀಶ್ ಅವರು ಹೇಳ್ತಾರೆ. ಅತ್ತೆ ಸ್ವಲ್ಪ ತಲೆನೋವು ಅಂತ ಹೇಳ್ತಿದ್ರು ಮಾವ, ಅದಕ್ಕೋಸ್ಕರ ಇರಬಹುದು ಅಂದಾಗ, ಅಯ್ಯೋ ಅತ್ತೆ ತಲೆ ನೋಯ್ತಾ ಇದೆಯಾ, ಇಲ್ಲಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂದಾಗ, ಏನೂ ಕೂಡ ಬೇಡಮ್ಮ ನನಗೆ ಅಂತ ಹೇಳಿ ಗಿರೀಶ್ ಅವರು ತಿಳಿಸ್ತಾರೆ. ನಂತರ ನೀನು ಗೊತ್ತಿದೆಯಾ ಗಿರೀಶ, ಇವತ್ತು ಪ್ರಿಯಾ ಊಟ ತೊಗೊಂಡು ಬಂದು ಎಷ್ಟು ಚೆನ್ನಾಗಿ ಬಡಿಸಿದ್ಲು ಗೊತ್ತಾ, ಅದು ಅಲ್ಲದೆ ಅವಳು ಅಂಗಡಿಲಿ ವ್ಯಾಪಾರ ಕೂಡ ಮಾಡಿದ್ಲು ಅಂತ ನಂದವರು ಹಾಡಿ ಪ್ರಿಯಾನ ಹೊಗಳಿದಾಗ ಗಿರೀಶ್ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರ ಆಗಿಬಿಡುತ್ತೆ. ಬಿಕಾಸ್ ನಾನು ಮೀನಾ ತೊಗೊಂಡು ಹೋದಾಗ ಬೈದಂತ ನಂದವರು ಇವತ್ತು ಪ್ರಿಯಾ ತೊಗೊಂಡು ಹೋದ ಮಾತ್ರಕ್ಕೆ ಇಷ್ಟು ಹಾಡಿ ಹೋಗ್ಲಿತ್ತದಾರಲ್ಲ ಅಂತ. ಹಾಗಾಗಿ ಗಿರೀಶ್ ಅವ್ರು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಗೆ ಅಮ್ಮು ಕೂಡ ಹೋಗ್ಬಿಡ್ತಾರೆ. ಇಲ್ಲಿ ಅಮ್ಮು ಟ್ಯೂಷನ್ ವಿಷಯ ಹೇಳಬೇಕಾಗಿತ್ತು, ಬಟ್ ಗಿರೀಶ್ ಅವ್ರ ಕೋಪದ ಕಾರಣ ಆಕೆ ಹೇಳಲಿಕ್ಕೆ ಆಗಲಿಲ್ಲ. ನಂತರ ಇಲ್ಲಿ ಪ್ರಿಯಾ ಮಾವ ಅತ್ತೆಗೇನಾದರೂ ನನ್ನ ಮೇಲೆ ಬೇಜಾರಿದೆ, ಯಾಕತ್ತೆ ಈ ರೀತಿ ನಡ್ಕೋತಿದ್ದಾರೆ ನನ್ನ ಜೊತೆ ಅಂದಾಗ, ಏನಿಲ್ಲ ಅಮ್ಮ ತಲೆನೋವು ಅಂತ ಹೇಳಿದ್ರಲ್ವ ಅದಕ್ಕಷ್ಟೇ, ಇನ್ನೇನೂ ಇಲ್ಲ, ನಿಮ್ಮ ಅತ್ತೆ ಬೇರೆ ಅತ್ತೆ ಥರ ಅಲ್ಲಮ್ಮ, ಈ ರೀತಿಗೆಲ್ಲ ಕೋಪ
ಕೋಪ ಮಾಡ್ಕೊಳ್ಳಲ್ಲ ಆಕೆ ಅಂತ ಹೇಳಿ ನಂದ ಅವರು ಗಿರಿಜಾ ಅವ್ರ ಬಗ್ಗೆ ಹೇಳ್ತಾರೆ. ಅತ್ತ ಕಡೆ ಮೀನಾ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ರು. ಬಟ್ ಯಾವಾಗ ಕೇಶವ ಬರಲಿಲ್ವೋ ಹಳೆ ಸೀರೆ ಉಟ್ಕೋತಾರೆ. ನಂತರ ಕೇಶವ ಬರ್ತಿದ್ದಾಗೆ ಕೇಶವನ ತರಾಟೆಗೆ ತಗೋತಾರೆ ಮೀನಾ. ಏನಿದು ನಿನಗೋಸ್ಕರ ನಾನು ಎಷ್ಟೆಲ್ಲ ಕಾಯ್ತಾ ಇದ್ದೆ, ನಿನ್ನ ಫೇವ್ರೆಟ್ ಸ್ಯಾರಿ ಉಟ್ಕೊಂಡು ನಾನು ನೀನು ಜೊತೆಗೆ ಹೋಗಬೇಕು, ಸಮಯ ಕಳಿಬೇಕು ಅಂತ. ಬಟ್ ಅದಕ್ಕೂ ಅವಕಾಶ ಕೊಡಲಿಲ್ವಲ್ಲ ಕೇಶವ, ಇದಕ್ಕೆ ನೀನು ನನ್ನ ಜೊತೆ ಬಂದಿದ್ದು ಅಂತ ಹೇಳಿದಾಗ ನಾನು ಕೂಡ ನಿನ್ನ ಜೊತೆ ಬರಬೇಕು ಅಂತಾನೆ ನೋಡು ಎಲ್ಲ ಸೀಟನ್ನು ಕೂಡ ರಿಸರ್ವ್ ಮಾಡಿ ಇಟ್ಟಿದ್ದೆ, ಒಳ್ಳೆ ರೆಸ್ಟೋರೆಂಟನ್ನು ಬುಕ್ ಮಾಡಿ. ಆದರೆ ಏನು ಮಾಡೋದು, ಅಪ್ಪ ಹೇಳಿದ್ರು ಕೆಲಸ ಮುಗಿಸೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ನಾನು ಅಪ್ಪಂಗೆ ಹೇಳಿ ಅರ್ಥ ಮಾಡಿಸೋಕ್ಕೂ ಟ್ರೈ ಮಾಡಿದೆ, ಆದರೆ ಅಪ್ಪ ಅರ್ಥ ಮಾಡ್ಕೋಬೇಕಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಹೌದು ಮೀನಾ, ನೀನು ಹೇಳೋದು ಕರೆಕ್ಟೇ, ನಾನು ಮನೆಯಲ್ಲೂ ನಿನಗೆ ಸಮಯ ಕೊಡೋಕ್ಕಾಗಲಿಲ್ಲ, ಇಲ್ಲಿ ಬಂದಾಗಲೂ ಆಗಲಿಲ್ಲ. ನನಗೂ ಕೂಡ ಆಸೆ ಇರುತ್ತಲ್ವ, ಆದರೆ ಏನು ಮಾಡಲಿ ನಾನು ಅಂತ ಕೇಶವ ಹೇಳ್ಕೊಂಡ್ರು. ಇಲ್ಲಿ ಮೀನಾ ಕೋಪನೇ ತೋರಿಸ್ಕೊಳ್ತಿದ್ದಾರೆ. ನೀನು ಬರಲೇಬಾರ್ದಿತ್ತು ನನ್ನ ಜೊತೆ, ನಾನು ಒಬ್ಬಳೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಂತರ ಸರಿ ಆಯಿತು, ತುಂಬ ಹೊಟ್ಟೆ ಹಸಿವಾಗ್ತದೆ, ಬಾ ಕೆಳಗಡೆ ಹೋಗಿ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತಕ ನನಗೆ ಬೇಕಾಗಿಲ್ಲ, ನೀನು ಬೇಕಿದ್ರೆ ಹೋಗು ಅಂತ ಹೇಳಿ ಮೀನಾ ಹೇಳ್ಬಿಡ್ತಾರೆ. ನನಗೂ ಕೂಡ ಬೇಡ ಅಂತಾನೆ ಇಲ್ಲಿ ಕೇಶವ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಸ್ನಾನ ಮಾಡೋಕ್ಕೆ ಹೋದಾಗ ಕೇಶವಂಗೆ ಅನಿಸುತ್ತೆ ನನ್ನ ಮೀನಮ್ಮನ ಹತ್ರ ಸಾರಿ ಕೇಳಬೇಕು. ಆಕೆ ನನ್ನ ಹತ್ರ ಏನು ಕೇಳಿದ್ಲು, ಚಿನ್ನ ಒಡವೆ ಆಸ್ತಿ ಅಂತಸ್ತು ಕೇಳಿದ್ಲ ಇಲ್ವಲ್ಲ, ಜಸ್ಟ್ ಆಕೆ ಕೇಳಿದ್ದು ಸಮಯ ಕಾಲ ಕಡಿಬೇಕು ಅಂತಷ್ಟೇ, ಅದನ್ನು ಕೂಡ ನನ್ನಿಂದ ಕೊಡೋಕ್ಕಾಗ್ತಿಲ್ವಲ್ಲ. ಇಲ್ಲ, ಹೊರಗಡೆ ಹೋಗಿ ಸಾರಿ ಕೇಳಿ ಅವ್ರ ಫೇವ್ರೆಟ್ ಫುಡ್ಡನ್ನು ಆರ್ಡರ್ ಮಾಡಿ ನಾನೇ ನನ್ನ ಕೈಯಾರೆ ತನ್ನಿಸ್ಬೇಕು ಅಂತ ಅಂದ್ಕೊಂಡು ಹೊರಗಡೆ ಬಂದರೆ ಮೀನಾನೇ ಆಲ್ರೆಡಿ ಎಲ್ಲ ಫುಡ್ಡನ್ನು ಆರ್ಡರ್ ಮಾಡಿದ್ದಾರೆ. ಏನದಲ್ಲ ಮೀನಮ್ಮ ಅಂದಾಗ ನಾನು ತಪ್ಪು ಮಾಡಿಬಿಟ್ಟೆ ಕೇಶವ, ನಿನ್ನ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಕೋಪನೇ ತೋರಿಸ್ಕೊಂಡ್ಬಿಟ್ಟೆ, ನೀನು ಹಸ್ಕೊಂಡಿದ್ದೀನಿ ಅಂತ ಹೇಳಿದ್ರು ಡೋಂಟ್ ಕೇರ್ ಮಾಡಿಬಿಟ್ಟೆ. ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ ಕೇಶವ, ನೀನು ಸ್ನಾನಕ್ಕೆ ಹೋದ್ಮೇಲೆ ಗೊತ್ತಾಯಿತು ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಪ್ಲೀಸ್ ಕೇಶವ ಕ್ಷಮಿಸ್ಬಿಡು ಆಯಿತಾ, ನಾನಾದರೂ ಒಂದು ಕಡೆ ಕುತ್ಕೊಂಡು ಟ್ರೈನಿಂಗ್ ತೊಗೊಂಡು ಬರ್ತೀನಿ, ನೀನು ಸುತ್ತಾಡ್ಕೊಂಡು ಬಂದಿದ್ಯಾ, ನಿನಗೆ ಎಷ್ಟು ಸುಸ್ತಾಗಿರುತ್ತೆ, ಅದಕ್ಕೆ ನೀನು ಫೇವ್ರೇಟ್ ಫುಡ್ ಫ್ರೈಡ್ ರೈಸ್ ಹಾಗೆ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀನಿ, ತಗೋ ತಿನ್ನು ಅಂತ ಹೇಳಿ ತನ್ನ ಕೈಯಾರೇನೆ ತಾನೇ ಮೀನಾ ತಿನ್ನಿಸೋಕೆ ಮುಂದಾಗ್ತಾರೆ. ಆಗ ಇಲ್ಲಿ ಕೇಶವ, ಅಯ್ಯೋ ಮೀನಾ, ನನ್ನಿಬ್ಬರದ್ದು ಕೂಡ ಒಂದೇ ಯೋಚನೆ, ಈಗ ತಾನೇ ನಾನು ಅಂದ್ಕೊಂಡು ಬಂದೆ ಸಾರಿ ಕೇಳಿ ನಿನ್ನ ಫೇವ್ರೆಟ್ ಫುಡ್ಡನ್ನು ಆರ್ಡರ್ ಮಾಡಬೇಕು ಅಂತ, ಅದೇ ರೀತಿ ನೀನು ಕೂಡ ಮಾಡಿದ್ಯಲ್ಲ, ಇದನ್ನೇ ಅಲ್ವಾ ಪ್ರೀತಿ ಮನಸ್ಸುಗಳು ಒಂದೇ ರೀತಿ ಯೋಚನೆ ಮಾಡ್ತದೆ ಅಂತ ಹೇಳೋದು ಅಂತ ಕೇಶವ ಹೇಳ್ತಾರೆ. ನಂತರ ಅವರಿಬ್ಬರು ಕೂಡ ಅವ್ರ ಅಮ್ಮನ ಚಿತ್ರಾನ್ನ ದೇವಸ್ಥಾನದ ಒಂದು ಮರದ ಹಿಂದೆ ಬಂದು ತಿಂದಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೋತಾರೆ. ನಂತರ ನನಗೆ ಮಾತ್ರ ತಿನ್ನಿಸ್ತಿದ್ಯಲ್ಲ, ನನ್ನ ಕಣ್ಣಲ್ಲಿ ಹಸುವು ಕಾಣಿಸ್ತಿದ್ರೆ ನಿನ್ನ ಕಣ್ಣಲ್ಲಿ ಬಕಾಸುರಿನೇ ಕಾಣಿಸ್ತಿದ್ದಾರೆ, ತಿನ್ನು ಅಂತ ಹೇಳಿ ತಿನ್ಸೋಕೆ ಮುಂದಾಡ್ತಾರೆ. ನಾನು ಬಕಾಸುರಿನ ಅಂತ ಮೀನಾ ಕೇಳಿದ್ದಕ್ಕೆ ನೀನು ನನ್ನ ಬಾಳಿನ ದೇವತೆ ಅಂತ ಹೇಳಿ ಕೇಶವ ಹೇಳ್ತಾರೆ. ನಂತರ ಅದ ಕಡೆ ಗಿರಿಜಾ ಬಳಿ ಅಮ್ಮು ಹೋಗಿದೆ, ಯಾಕತ್ತೆ ಇಷ್ಟು ಬಿಜೋಡ್ ಮಾಡ್ಕೊಂಡ್ರಿ ಅಂದಾಗ, ನೋಡಿದ್ಯಾ ಅಮ್ಮು, ನಾವು ತಗೊಂಡು ಹೋದಾಗ ನಿಮ್ಮ ಮಾವ ಎಷ್ಟೆಲ್ಲ ಅಂದರು, ಆದರೆ ಪ್ರಿಯಾನ ಆಡಿ ಹೋಗ್ಲಿದ್ರು, ಜೊತೆಗೆ ಪ್ರಿಯಾ ನಡವಳಿಕೆನೇ ನಂಗೆ ಇಷ್ಟ ಆಗ್ತಿಲ್ಲ, ತುಂಬ ಬೇಸರ ಆಗುತ್ತೆ. ಅವಳು ಅವ್ರ ಮಾವನ್ನ ಒಂದು ಬ್ಯಾಗನ್ನು ಇಡ್ತೀನಿ ಅಂತ ಹೇಳಿದ ಬೇಸರ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತನ್ನ ಗಂಡ ಹೋಗಬೇಕಾದ್ರೆ ಖುಷಿಯಿಂದ ಕಳಿಸ್ಕೊಡ್ಬೇಕು, ಬರ್ತಾ ಇರಬೇಕಾದ್ರೆ ಖುಷಿಯಿಂದ ಅವ್ರು ಇರಬೇಕು ಅಂತಾನೆ ಆಸೆ ಪಡ್ತಾರೆ. ಜೊತೆಗೆ ನಾನು ಇಷ್ಟು ವರ್ಷಗಳ ಕಾಲ ನಾನೇ ಅದನ್ನು ಕೊಡ್ತಾ ಇದ್ದೆ, ತೊಗೊಂಡು ಹೋಗ್ತಾ ಇದ್ದೆ, ಅದನ್ನು ಕೂಡ ಕಿತ್ಕೊಳ್ಳೋಕೆ ಮುಂದಾಗ್ತದಲ್ಲ ಅಂತ ಗಿರಿಜಾ ಅವರು ಹೇಳಿದಾಗ, ಪ್ರಿಯಾ ಅಕ್ಕಂಗೆ ಎಲ್ಲೋ ಎಲ್ಲ ಕೆಲಸ ಮಾಡಿದ್ರೆ ಮಾವ ಹೋಗ್ಲೂಬಹುದು ಅಂತ ಈ ರೀತಿ ಮಾಡ್ತಾರೆ ಅನ್ಸುತ್ತೆ ಅಂತ ಅಮ್ಮು ಹೇಳ್ತಾರೆ. ಅದು ಬಿಡು ಅಮ್ಮು, ಇವತ್ತು ನೀನು ಹೇಳೋಕ್ಕೆ ಆಗಲಿಲ್ವಲ್ಲ ಟ್ಯೂಷನ್ನ ವಿಷಯನ, ಸರಿ ಆಯಿತು, ನಾಳೆ ಯುಗಾದಿ ಹಬ್ಬ ಇದೆ, ವಿಶ್ ಮಾಡೋದ್ರ ಮುಖಾಂತರ ಟ್ಯೂಷನ್ ವಿಷಯ ಹೇಳಿಬಿಡುವ ಅಂತ ಹೇಳಿ ಗಿರಿಜಾ ಅವರು ಅಮ್ಮಗೆ ಹೇಳ್ಕೊಡ್ತಾರೆ. ಸರಿ ಆಯಿತು ಅತ್ತೆ ಅಂತ ಅಮ್ಮು ಹೇಳ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗೆ ಯುಗಾದಿ ಹಬ್ಬದ ಸಂಭ್ರಮವಿದೆ. ಅದೇ ಟೈಮಲ್ಲಿ ಟೀ ಲೋಡ್ ಬರುತ್ತೆ, ಅಲ್ಲಿ ಅಂಗಡಿಲಿ ಜಾಗ ಇಲ್ಲ, ಇಲ್ಲೇ ಜಗಲಿ ಮೇಲೆ ಇಳಿಸ್ಬಿಡೋಣ ಅಂತ ಪ್ರಿಯಾಗೆ ಹೇಳ್ಬಿಡ್ತಾರೆ. ಇಲ್ಲಿ ನಂದ ಅವರು, ಅಯ್ಯೋ ಎಲ್ಲಿ ಜಾಗ ಇದೆ ಮಾವ, ಅಮ್ಮ ಟ್ಯೂಷನ್ ಮಾಡ್ತಾಳಲ್ಲ ಮಕ್ಳಿಗೆ ಅಂತ ಪ್ರಿಯಾ ಹೇಳಿದ ತಕ್ಷಣ, ಏನು ಮಾತಾಡ್ತಿದ್ಯಾ, ನನ್ನ ಪರ್ಮಿಷನ್ ತಗೊಳ್ದೆ ಟ್ಯೂಷನ್ ಮಾಡ್ತಿದ್ದಾರೆ ಅಂತ ಕೆಂಡುವಾಗ್ತಾರೆ. ಅಮ್ಮ ಗಿರಿಜಾರನ್ನ ಕರೀತಾರೆ, ಯಾರು ಪರ್ಮಿಷನ್ ತಗೊಂಡು ಟ್ಯೂಷನ್ ಮಾಡ್ತಿದ್ರಾ ಅಂತ ಹೇಳಿ ರೇಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು